ಇದು ಶಾಂತಿಲಾಲ್ ಮುತಾ ಲೇಔಟ್, ಸರ್ವೆ ನಂಬರ್ 52, 53, 56, 57, 58, 59, ಒಟ್ಟು 40 ಎಕರೆ. 30 ವರ್ಷ ನಾವು 30 ವರ್ಷದಿಂದ ನಾವು ಪೊಸಿಷನ್ಗೆ ಇದ್ದೀವಿ. 25 ಎಕರೆ ಲೇಔಟ್ ಮಾಡಿದ್ದೀವಿ. ಇವತ್ತು ಇದಕ್ಕೆ ಜನ ಬಂದು ನುಗ್ಗಿದ್ದಾರೆ. ಪಾರ್ಟಿಸಿ ನಮ್ಮ ಹೆಸರಲ್ಲಿ ಇದೆ, ಪಾನಿ ನಮ್ಮ ಹೆಸರಲ್ಲಿ ಇದೆ. ಎಷ್ಟಿಗೆ ಒತ್ತುವರಿ ಮಾಡ್ಕೊಳ್ತಿರೋದು? 15 ಎಕರೆಗೆ. 15 ಎಕರೆ ಕಾಂಪೌಂಡ್? 15 ಎಕರೆ ಕಾಂಪೌಂಡ್ ಆಗ್ತಾ ಇದ್ದಾರೆ. ಏನಂತ ಕಾಂಪೌಂಡ್ ಆಗ್ತಿರೋದು? ಅದು ಅವರು ಇದು ಸಿವಿಲ್ ಡಿಸ್ಪ್ಯೂಟ್ಗೆ ಏನೋ ಕೋರ್ಟಿಂದ ಆರ್ಡರ್ ಮಾಡಿದ್ದಾರೆ ಸ್ಟೇಷನ್ ವಿರುದ್ಧ. IGP, SP, DOSP, ಇನ್ಸ್ಪೆಕ್ಟರ್ ಅವ್ರ ಮೇಲೆ ಏನೋ ಆರ್ಡರ್ ತಂದಿದ್ದಾರೆ. ಈ ತರ ಸಿವಿಲ್ ಡಿಸ್ಪ್ಯೂಟ್ಗೆ ಇಂಟರ್ಫಿಯರ್ ಆಗ್ಬೇಡದಂತ ಆರ್ಡರ್ ಮೇಲೆ ಪೊಸಿಷನ್ಗೆ ನುಗ್ಗಿದ್ದಾರೆ. ಅಲ್ಲಿ ಹೋಗಿ ರಕ್ಷಣೆ ಕೇಳ್ತಾ ಇದ್ದೀನಿ ಅಂದ್ರೆ ರಕ್ಷಣೆ ಕೊಡ್ತಾ ಇಲ್ಲ. ಇದು ಏನಂತಾರೆ, ಜೀವ ಬೆದರ್ಗೆ ಇದೆ ಅಂತಂದ್ರೂ ನಂಗೆ ಹೆಲ್ಪ್ ಮಾಡ್ತಾ ಇಲ್ಲ. ಸರ್ ಈಗ ರೈತರು 15 ಎಕರೆಗೆ ಕೊಡ್ತಾ ಇಲ್ಲ ಸರ್, 45 ಎಕರೆಗೆ ಹೇಳ್ತಿದ್ದಾರೆ ಅವರು. ಮುಂದಿನ ನಡೆ ಏನಿಲ್ಲ. ನಾವು ಏನಿದೆ ಸ್ಟೇಷನ್ ಕಾನೂನು ಪರವಾಗಿ ಏನ್ ಮುಂದೆ ಕ್ರಮ ತಗೊಂತೀವಿ. 2016 ಕೋರ್ಟ್ ಆರ್ಡರ್ ಮಾಡಿದ್ದಾರೆ ನಮ್ಮ ಪರವಾಗಿ 40 ಎಕರೆ ಪ್ಲಸ್ RTC ನಮ್ಮ ಹೆಸರು ಕೂಡಿಸಿ ಅಂತ ಆರ್ಡರ್ ಮಾಡಿದ್ದಾರೆ. ಅದಾದ್ಮೇಲೆ RTC ಎಲ್ಲ ನಮ್ಮ ಹೆಸರು ಕೂತ್ಕೊಂಡಿದೆ. ನೀವು ಬಡಾವಣೆ ಮಾಡಿ ಈಗ ಖಾತೆಗಳನ್ನ ಹಂಚಿಕೆ ಮಾಡಿದ್ದೀರಿ. ಈ ಖಾತೆಗಳು ರದ್ದಾಗಿದ್ದಾವಲ್ಲ, ಅದಕ್ಕೂ ಅದು ಏನಂತಾರೆ, ರೆವಿನ್ಯೂ ಲೇಔಟ್ ಅಂತ ಹೇಳಿದಕ್ಕೆ ನೋಟಿಸ್ ಇಲ್ಲ ಬಂದಿದ್ದಕ್ಕೆ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದೀವಿ. ಸೈಟ್ ಓನರ್ಸ್ ರೆವಿನ್ಯೂ ಲೇಔಟ್ಗೆ ಎಲ್ಲ ಸೈಟ್ ಅವರೆಲ್ಲ ಹೋಗಿ ಸ್ಟೇ ತಂದಿದ್ದಾರೆ. BDA ಇಂದ ಡೆಮೊಲಿಷನ್ ಆರ್ಡರ್ ಮಾಡಿದ್ದಕ್ಕೆ BDA ಮೇಲೇನು ಸ್ಟೇ ತಂದಿದ್ದೀವಿ. ಆಮೇಲೆ AC/DC ಆರ್ಡರ್ ಮಾಡಿದಕ್ಕೆ ಅದ್ಮೇಲೇನು ಸ್ಟೇ ತಂದಿದ್ದೀವಿ. ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಇದಕ್ಕೆ ಬಂದು ಜಬರ್ದಸ್ತಿ ಬಂದು ಪೊಸಿಷನ್ಗೆ ನುಗ್ತಾ ಇದ್ದಾರೆ. ಅದಕ್ಕೆ ಕಾಪಾಡಿ ಅಂತ ಸ್ಟೇಷನ್ಗೆ ಹೋದ್ರೆ ಸ್ಟೇಷನ್ ಅವ್ರು ಹೆಲ್ಪ್ ಮಾಡ್ತಾ ಇಲ್ಲ. ತಾವರೆಕೆರೆ ಸ್ಟೇಷನ್ ಅವ್ರು ಹೆಲ್ಪ್ ಮಾಡ್ತಾ ಇಲ್ಲ. ಸಿವಿಲ್ ಡಿಸ್ಪ್ಯೂಟ್ ಬರಲ್ಲ ಅಂತ.